ಹಾಯ್, ವೆಲ್ಕಮ್ ಬ್ಯಾಕ್ ಟು ರುಚಿ ಕುಕಿಂಗ್ ರೆಸಿಪೀಸ್. ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿ ಏನಪ್ಪ ಅಂದರೆ ಮಸಾಲೆ ಶೇಂಗಾ. ಎಣ್ಣೆಯಲ್ಲಿ ಹಾಕಿ ಕರೆದಿದ್ದನ್ನು ನಾವು ತಿಂದಿದ್ದೀವಿ. ಇವಾಗ ಒಂದು ಹೊಸ ಟೈಪು ಏನು ಅಂದರೆ ಆಯಿಲ್ಲೆಸ್, ಎಣ್ಣೆ ಇಲ್ಲದೇ ಬಾಣಲಿಲಿ ಹಾಕ್ಕೊಂಡು ನಾವು ಶೇಂಗಾನ ಫಸ್ಟು ಹುರ್ಕೊಂಡು ಆಮೇಲೆ ಅದಕ್ಕೆ ಮಸಾಲೆನ ಮಿಕ್ಸ್ ಮಾಡ್ತಾಯಿದ್ದೀವಿ. ಅದೇ ಇವತ್ತಿನ ಸ್ನ್ಯಾಕ್ಸ್ ರೆಸಿಪಿ ಮಸಾಲೆ ಶೇಂಗಾ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ನಮಗೆ ಎಷ್ಟು ಬೇಕೋ ಅಷ್ಟು ಶೇಂಗಾನ ನಾವು ಒಂದು ಬಾಣಲಿಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಮೊದಲಿಗೆ ಅದು ಹುರ್ಕೊಂಡಾದಮೇಲೆ ಅದಕ್ಕೆ ಮಸಾಲೆನ ಮಿಕ್ಸ್ ಮಾಡೋದು. ಬನ್ನಿ ನೆಕ್ಸ್ಟ್ ಮಸಾಲೆ ಏನು ಅಂತ ತೋರಿಸ್ತೀನಿ. ಮಸಾಲೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಾಟ್ ಮಸಾಲನೂ ಕೂಡ ಹಾಕ್ತೀನಿ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಪೇಸ್ಟ್ ಥರ ಮಾಡ್ಕೋಬೇಕು. ಇದೇ ನಾವು ಮಾಡ್ಕೊಂಡಿರೋಂಥ ಮಸಾಲ ಪೇಸ್ಟ್. ನೋಡಿ, ಈ ಥರ ಇಷ್ಟು ಆದರೆ ಸಾಕು ನಮಗೆ. ಇದು ಮಸಾಲ ಪೇಸ್ಟು. ಈಗ ಮತ್ತೆ ಶೇಂಗಾನ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಶೇಂಗಾನ ಒಂದೇ ಉರಿನಲ್ಲಿ ಇಟ್ಕೊಳ್ಳಿ. ತೀರಾ ಜೋರಾಗೂ ಬೇಡ, ತೀರಾ ಸಣ್ಣನೂ ಬೇಡ. ಬಟ್ ಎಲ್ಲ ಶೇಂಗಾಗಳು ಗರಿ ಗರಿಯಾಗಿ ಬರಬೇಕು, ಆ ಥರ ಹುರ್ಕೊಳ್ಳಿ. ವೆರೈಟಿ ತೋರಿಸ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ನೋಡಿ ಫ್ರೆಂಡ್ಸ್, ಶೇಂಗಾನ ಇಷ್ಟು ಹುರ್ಕೊಂಡಿದ್ದೀವಿ. ಸೊ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹೀಗೆ ಹಾಕ್ಕೊಳ್ಳಿ. ಸೊ ಈಗ ಇದನ್ನು ಸಣ್ಣ ಉರಿನಲ್ಲೇ ರೋಸ್ಟ್ ಆಗೋಕ್ಕೆ ಬಿಟ್ಬಿಡ್ಬೇಕು, ಎಡಿಸ್ಕೊಂಡು. ನೋಡಿ, ಇದೇ ಮಸಾಲೆನ ಎಲ್ಲದಕ್ಕೂ ಹಾಕಬೇಕು, ಕಲಿಸ್ಕೊಬೇಕು. ಇದು ರೋಸ್ಟ್ ಆದರೆ ನಮ್ಮ ಮಸಾಲೆ ಶೇಂಗಾ ರೆಡಿ ಆಯಿತು. ನಾವು ಚೆನ್ನಾಗಿ ಹುರಿದ ಮೇಲೆ ಹಾಕಿದ್ವಿ, ಆದರೂ ಕೂಡ ಇದು ನೀರು ಹಾಕಿರೋದ್ರಿಂದ ಸ್ವಲ್ಪ ಮೆತ್ತಗಾಗ್ತದೆ. ಸೊ ಅದು ರೋಸ್ಟ್ ಆಗಬೇಕು ಅಂದರೆ ಎಲ್ಲದಕ್ಕೂ ಕೋಟ್ ಆಗಿದೆ. ನೋಡಿ, ಎಲ್ಲ ಶೇಂಗಕ್ಕೂ ಕೋಟ್ ಆಗಿದೆ. ಈ ಥರ ಸಣ್ಣ ಉರಿನಲ್ಲಿ ರೋಸ್ಟ್ ಮಾಡ್ಕೊಳ್ತೀನಿ. ಎಣ್ಣೆ ಇಲ್ಲದೇ ಹೆಲ್ತ್ ಮೇಂಟೈನ್ ಮಾಡ್ಕೋಬೇಕು, ಹೆಲ್ತಿ ಕಾನ್ಷಿಯಸ್ ಇರೋರು ಈ ಥರ ಸಾಯಂಕಾಲ ಸ್ನ್ಯಾಕ್ಸಿಗೆ ಶೇಂಗಾ ಹುರ್ಕೊಂಡು, ಕಡಲೆ ಬೀಜ ಅಂತೀವಲ್ಲ, ಮಸಾಲೆ ಕಡಲೆ ಬೀಜ ರೆಡಿ ಆಯಿತು. ಟೇಸ್ಟ್ ಅದೇ ಇರುತ್ತೆ. ಸೊ ಎಣ್ಣೆ ಇಲ್ಲ, ಆರೋಗ್ಯನೂ ಸುಧಾರಿಸುತ್ತೆ. ಸೊ ಇದು ರೋಸ್ಟ್ ಆಗೋ ತನಕ ಒಂದು 5 ನಿಮಿಷ ಇದು ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಮಸಾಲೆ ಶೇಂಗಾ ಟೀ ಜೊತೆ ನಿಮ್ಮ ಸ್ನ್ಯಾಕ್ಸ್ ರೆಡಿ ಆಯಿತು ಮನೆಯಲ್ಲೇ. ಸೊ ಈ ರೆಸಿಪಿ ಇಷ್ಟ ಆದಲ್ಲಿ, ತುಂಬ ಸಿಂಪಲ್ಲು, ನೀವು ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.